ಮುಂಜಾನೆ 12 ಗಂಟೆಗೆ 12 ಗಂಟೆಗೆ ನನಗೆ ಆದೇಶ ಬಂದಿದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಸೀಟನ್ನ ಹೈಕಮಾಂಡ್ ಅಲ್ಲಿ ಬಾಗಲಕೋಟೆಗೆ ಉಮೇಶ್ ಮೇಟಿ ಎರಡನೇ ಮಗ ಅವರೆಲ್ಲರೂ ಕೂಡ ಅವರು ಒಮ್ಮತದಿಂದ ನಾವೇನು ಶಿಫಾರಸು ಮಾಡಿದ ಆ ಪ್ರಕಾರ ಒಪ್ಕೊಂಡಿದ್ದಾರೆ. ದಾವಣಗೆರೆ ಸೀಟ್ ಕೂಡ ಎಲ್ಲ ಮೈನಾರಿಟಿ ಲೀಡರ್ಸು, ಚೀಫ್ ಮಿನಿಸ್ಟರು, ನಾನು, ನಮ್ಮ ACC ಜನರಲ್ ಸೆಕ್ರೆಟರಿ ಜಮೀರ್ ಅವರು, ನಾಜೀರ್ ಅವರು, ಸಲೀಂ ಅವರು, ಮುಸ್ಲಿಂ ಅವರು, ಆನೀಸ್ ಅವರು, ಜಬ್ಬಾರ್ ಅವರು ಎಲ್ಲರೂ ಕೂಡ ಮಾತಾಡಿ ಒಮ್ಮತದ ತೀರ್ಮಾನಕ್ಕೆ ಪಕ್ಷದ ಸಂಪ್ರದಾಯದಂತೆ ಮುಂದೆ ಕೂಡ ಕುಟುಂಬದವ್ರಿಗೆ ನಾವು ಮಧ್ಯ ಕಾಲದಲ್ಲಿ ಕಾರ್ಯಾಲಯ ನಾವು ಅವಕಾಶವನ್ನು ಮಾಡಬೇಕಿದೆ. ಆ ಪ್ರಕಾರ ನಾವು ತೀರ್ಮಾನವನ್ನು ಪಾಲಿಸ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಒಮ್ಮತ ಚುನಾವಣೆ ಮಾಡಿ 2 ಸೀಟನ್ನು ಗೆಲ್ಸ್ಕೊಂಡು ಬರ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಸೊ ಈಗಾಗಲೇ ನಾನು ಮಲ್ಲಿಕಾರ್ಜುನ್ ಅವರಿಗೆ ಅವರ ಮೊದಲ ಫಾರ್ಮನ್ನು ಅವ್ರಿಗೆ ಕಳಿಸ್ಕೊಡ್ತೇನೆ. ಸೊ ನಾಳೆ ನಾನು ಮತ್ತು ಮುಖ್ಯಮಂತ್ರಿಗಳು ಕೆಲವು ನಾಯಕರು ನಾವೆಲ್ಲ ಹೋಗ್ತಾ ಇದ್ದೀವಿ. ದಾವಣಗೆರೆ ಮತ್ತು ಬಾಗಲಕೋಟೆ ಹೋಗಿ ನಾಮಪತ್ರವನ್ನು ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೀವಿ. ಸೊ ಬುಧವಾರ ಅವರು CM ಅವರು ಆ ಬಜೆಟ್ ರಿಪ್ಲೈ ಮಾಡಬೇಕು ಅಂತೇಳಿ ನಾಳಿದ್ದು ನಮ್ಮ ಬಿಸ್ನೆಸ್ ಚರ್ಚೆ ಮಾಡಿ ಬುಧವಾರ ಸಾಯಂಕಾಲ ನಮ್ಮ ಶಾಸಕರ ಪಕ್ಷದ ಸಭೆಯಲ್ಲಿ ಕೂಡ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ. ನಮ್ಮ ACC ಜನರಲ್ ಸೆಕ್ರೆಟರಿ ಕೂಡ ದೆಹಲಿಯಿಂದ ಶಾಸಕಾಂಗ ಪಕ್ಷದ ಸಭೆಗೆ ಅವರು ಕೂಡ ಭಾಗವಹಿಸಲಿದ್ದಾರೆ. ಸೊ ಈ ಚುನಾವಣೆ ಏನು ವಿಚಾರದಲ್ಲಿ, ಟಿಕೆಟ್ ವಿಚಾರದಲ್ಲಿ ವಿಭಿನ್ನವಾಗಿ ಕೆಲವು ಚರ್ಚೆಗಳನ್ನ ಮಾಧ್ಯಮದಲ್ಲಿ ಹೇಳ್ತಾ ಇದ್ರಿ, ಅದಕ್ಕೆಲ್ಲ ಕೆರೆಯನ್ನು ನಾವು ಮೈನಾರಿಟಿ ಲೀಡರ್ಸ್ ಎಲ್ಲ ಅವರು ಕೇಳೋದ್ರ ತಪ್ಪಿಲ್ಲ. ಅದು ಜನಸಂಖ್ಯೆ ಆಧಾರದ ಮೇಲೆ ಕೇಳ್ತಾರೆ. ಅವ್ರದ್ದು ಯಾವ ಥರದ ತಪ್ಪಿಲ್ಲ. ಚಿಕ್ಕದಾಗೆ ಮಲ್ಲಿಕಾರ್ಜುನ ಅವ್ರು ಹೇಳಿದ್ರು, ಯಾಕಂದರೆ ಇವತ್ತು ನಾನು ವಿಡ್ರಾ ಮಾಡ್ತೀನಿ, ನಾನು ದಿನಾಂಕಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಮೆಂಬರ್ಸು ಮುಹೂರ್ತ ಚೆನ್ನಾಗಿದೆ ಅಂತೇಳಿ ಅವ್ರಿಗೆ ನಂಬಿಕೆ ಇದೆ. ನಾವೇನು ನಂಬ್ತೀವಿ ಅವ್ರಿಗೂ ನಂಬಿಕೆ ಇದೆ. ಸೊ ಅದಕ್ಕೆ ಅವರು ಮಾಡಿದ್ದಾರೆ. ಅದಕ್ಕೆ ನಾನು ಇವತ್ತು ವಿಡ್ರಾ ಮಾಡಿದ್ದೀನಿ ಅಲ್ಲಿ. ಅವರು ಕೂಡ ಅದೇ ಪತ್ರವನ್ನು ಅವರು ಕೂಡ ಹೇಳಿದ್ರು, ಪಕ್ಷ ಏನು ಹೇಳ್ತಾರೆ ಆ ರೀತಿ ಕೇಳ್ತೀವಿ. ನಾವೇ ಬಲವಂತವಾಗಿ ಅವರ ತಾಯಿಗೆ, ಸಮರ್ಥ ತಾಯಿಗೆ ನಾವು ನಿಲ್ಲಿಸಿದ್ವಿ. ಅವ್ರಿಗೆ ಇಷ್ಟ ಇರಲಿಲ್ಲ. ನಾನೇ ಖುದ್ದಾಗಿ ಹೆಣ್ಮಗಳ ಹತ್ರ ಮಾತಾಡಿ, MLAಗಳ ಹತ್ರ ಮಾತಾಡಿ, ಈತನಿಗೂ ಇಷ್ಟ ಇರಲಿಲ್ಲ. ನಾವೇ ಒಪ್ಪಿಸಿದ್ದು. ನಾವು ದುಡ್ಡು ಪಾರ್ಲಿಮೆಂಟ್ ಪಕ್ಷಕ್ಕೆ ಒಂದು ದೊಡ್ಡ ಆಸೆಯಾಗಿ ಸಂಖ್ಯಾತ ಮುಖಂಡರ ಕಂಡೀಷನ್ ಈಗ ಹೇಳ್ತಾರೆ. ಪಕ್ಷ ಏನು ಹೇಳ್ತದೆ ಅದಕ್ಕೆ ನಾವೆಲ್ಲ ಇವರು ಒಪ್ಕೊಳ್ತಾರೆ. ಇವರು ಬದ್ಧರಾಗಿದ್ದಾರೆ, ನಾನು ಬದ್ಧರಾಗಿದ್ದೀನಿ. ನನಗೂ ಕನಕಪುರದಲ್ಲಿ ನಿಲ್ಕೊಳ್ಳೋದು, ನಾನು ನಿಲ್ಲಲ್ಲ. ಇವರು ನಿಲ್ಲಲ್ಲ ಅದು ನಿಲ್ಲೋದಿಲ್ಲ. ನಾಯಕರು ಕೇಳಿದ್ರು ಸರ್, ಟಿಕೆಟ್ ಕೇಳುವಂತ ಕಾರಣಕ್ಕಾಗಿ ಅಲ್ಲಿ ಸ್ಥಳೀಯವಾಗಿ ಒಂದು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಗೊಂದಲ ಇತ್ತು ಸರ್. ಈಗ ಆ ಗೊಂದಲನ ಸರಿಪಡಿಸುವಂತ ಎಲ್ಲ ಆಸೆ ಪಡೋದು ಚುನಾವಣೆ ಮುಂಚಿತವಾಗಿ. ಈಗ ಮೇಟಿ ಅವ್ರ ಮಕ್ಕಳಲ್ಲೇ ನಾನು ಮಲ್ಲಿಕಾರ್ಜುನ್ ಕೊಡಬೇಕು ಅಂತ ನನ್ನ ಆಸೆ ಇತ್ತು. ಕೆಲವರು ರೂರಲಲ್ಲಿ ಮಗಳು ಕೇಳಿದ್ದು, ಅವ್ರ ಹೆಣ್ಮಗಳು ಸಭೆ ಪ್ರೆಸಿಡೆಂಟ್ ಇದ್ದು, ಇನ್ನೊಂದು ಹೆಣ್ಮಗಳು ಕೇಳಿದ್ದು, 4 ಜನರು ಕೇಳಿದ್ರು. ಒಂದು ಕುಟುಂಬದಲ್ಲೇ ಆ ರೀತಿ ಆಸೆ ಇರುವಾಗ ಬೇರೆಯವ್ರಿಗೂ ಕೂಡ ಅಪ್ಲೈ ಮಾಡ್ತಾರೆ. ನಮ್ಮಲ್ಲೂ ಕೂಡ ಬೇರೆ ಬೇರೆ ಹೆಸರುಗಳು ಕೂಡ ಬಂದಿತ್ತು ಬಾಗಲಕೋಟೆಗೆ. ಸರ್, ಈಗ ಬಂಡಾಯವಾಗಿ ನಾಮಪತ್ರ ಸಲ್ಲಿಕೆ ವಾಪಸ್ ಯಾರು ಬಿಜೆಪಿ JDS ಅವರು ಕೆಲವು ಅಲ್ಪಸಂಖ್ಯಾತರು ಅಲ್ಲಿ ದಾವಣಗೆರೆಯಲ್ಲಿ ಕಂಟೆಸ್ಟ್ ಮಾಡೋದು ಇವೆಲ್ಲ ಪ್ರಯತ್ನ ನಡೀತಾ ಇದೆ. ಎಲ್ಲ ರಾಜಕಾರಣ ಅಂತಂದಮೇಲೆ ನಮ್ಮಲ್ಲೇ ಡಿಫ್ರೆನ್ಸ್ ಕ್ರಿಯೇಟ್ ಮಾಡೋಕ್ಕೆ
ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ಅವರಲ್ಲಿ ಒಮ್ಮತ ಇದೆಯಾ? ಇಬ್ಬರಲ್ಲಿ ಗಲಾಟೆ ಆದದಕ್ಕೆ ಮೂರನೇವ್ರಿಗೆ ಅಂತ ಅಂದ್ಬಿಟ್ಟು ಅವ್ರು ಟಿಕೆಟ್ ಕೊಟ್ಟಿದ್ದಾರೆ. ನಾನು ಅದನ್ನ ಯಾಕೆ ಅದಕ್ಕೆ ಚರ್ಚೆ ಮಾಡಕ್ಕೆ ಹೋಗಿ? ಸರ್, ಈಗ ಮೈನಾರಿಟೀಸ್ಗೆ ಏನು ಭರವಸೆ ಕೊಟ್ಟಿದ್ದೀರಾ ಸರ್? ಅವ್ರ ಪಾರ್ಟಿ ಡಿಸಿಷನ್ ಅದು, ಇದು ನಮ್ಮ ಪಾರ್ಟಿ ಡಿಸಿಷನ್. ಬಿಜೆಪಿ ಕ್ಯಾಂಡಿಡೇಟು ನಿಮ್ಮ ಕ್ಯಾಂಡಿಡೇಟ್ಗೆ ಸಮರ್ಥರು ಅಂತ ಅನಿಸಿದೆ ಸರ್ ನಿಮಗೆ? ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋಕೆ, ಅವ್ರ ಪಾರ್ಟಿ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ ನಾನು. ಅದು ಯಾರನ್ನಾರು ಕ್ಯಾಂಡಿಡೇಟ್ ನಮ್ಮ ಪಾರ್ಟಿ ನಮ್ಮದು ಅವ್ರದ್ದು. ದಾವಣಗೆರೆ ಮಾಡಿರೋಂಥ ಅಭಿವೃದ್ಧಿ, ದಾವಣಗೆರೆಯಲ್ಲಿ ಶಿವಶಂಕರಪ್ಪನವರು ಮಾಡಿದಂಥ ಸೇವೆ, ಅದು ಬೆಂಗಳೂರು ನಗರ ಯಾವ ರೀತಿ ಇದೆ ಅದಕ್ಕೆ ಚೆನ್ನಾಗಿ ದಾವಣಗೆರೆ ಇದೆ. ನಾನೇ ಕಣ್ಣಲ್ಲಿ ನಾನು ನೋಡಿದ್ದೆ. ರೋಡ್ಸು ಮಾಡ್ಕೊಂಡು, ಕಾಂಕ್ರೀಟ್ ರೋಡ್ ಡೆವಲಪ್ಮೆಂಟು, ಕುಡಿಯೋ ನೀರು, ಬಡವ್ರ ಮನೆ ಎಲ್ಲ ಕೂಡ ಭಾಳ ಚೆನ್ನಾಗಿದೆ. ಕಳೆದ 40 ವರ್ಷದಿಂದ ಅವ್ರದ್ದೇ ಆದಂಥ ತ್ಯಾಗ. ಇಲ್ಲಿ ದಾವಣಗೆರೆಗೆ ವಿದ್ಯಾಸಂಸ್ಥೆಗಳು, ಹೊರಗಡೆಯಿಂದ ಬರೋರು ಎಲ್ಲ ಕೂಡ ಸೆಂಟರ್ ಆಫ್ ದಿ ಸಿಟಿ. ಕಾಂಗ್ರೆಸ್ ಪಕ್ಷಕ್ಕೆ ಆ ಕುಟುಂಬ ಒಂದು ದೊಡ್ಡ ಮೊದಲಿದ್ದ ಕೂಡ ಶಿಸ್ತನ್ನು ಕಾಪಾಡ್ಕೊಂಡು ಬಂದಿದೆ. ಅದನ್ನೆಲ್ಲ ಗಮನ ಇಟ್ಕೊಂಡು ಎಲ್ಲ ನಮ್ಮ ಲೀಡರ್ಸ್ ಎಲ್ಲ ಒಪ್ಪಿಕೊಳ್ಳಿ. ಸರ್, ಆಮೇಲೆ ಮುಸ್ಲಿಮರು ಹೇಳ್ತಾರೆ ಒಂದೇ ಮಾತು ಸರ್, ಶಾಮನೂರ್ ಅವರ ನಂತರ ಅಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು, ಅವ್ರ ಕ್ಯಾಂಡಿಡೇಟ್ ಆಗಬೇಕು ಅನ್ನೋದು ಮಾತು ಕೊಟ್ಟಿದ್ರಂತೆ. ಆ ಮಾತು ಪ್ರಕಾರ ನಡ್ಕೊಳ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನ ಅವ್ರಿಗೆ. ಅಸಮಾಧಾನ ನಿಮ್ಮತ್ತೆ ಹೇಳಿರ್ಬೋದು, ನನ್ನತ್ತೆ ಅಸಮಾಧಾನ. ನೋಡಿ, ಅದು ಲೈವ್ ಕೇಳ್ತಾ ಇರೋದಕ್ಕೆ ನಾವು 3 ಬಾರಿ ಜಬ್ಬರ್ಗೆ MSc ಮಾಡಿದ್ವಿ. ರಾಜಕೀಯವಾಗಿ ಕಾಂಪನ್ಸೇಟ್ ಮಾಡಬೇಕು ಅಂತೇಳಿ ಜಬ್ಬರ್ಗೆ ಇದೇ ಶಿವಶಂಕರಪ್ಪನವರು, SN ಕೃಷ್ಣ ಅವ್ರ ಕಾಲಿಂದ ಹಿಡಿದು, ಸಿದ್ದರಾಮಯ್ಯ ಕಾಲಿಂದ ಹಿಡಿದು, ಎಲ್ಲರ ಕಾಲಿಂದ MSc ಮಾಡಿ ಕೊಟ್ಟಿದ್ದಾರೆ. ಪೊಲಿಟಿಕಲಿ ಕೆಲವು ಸಂದರ್ಭದಲ್ಲಿ ಕಾಂಪನ್ಸೇಟ್ ಮಾಡಬೇಕು. ಈಗ ನಾವು ಇಲ್ಲಿ ಇವನಿದ್ದ ಮಾನೆ ಸೀಟ್ ತೆಗೆದುಬಿಟ್ಟು ನಾವು ನಮ್ಮ ಅಲ್ಲಿ ಮೈಸೂರು ಇದ್ದ ಧಾರವಾಡಲ್ಲಿ ಕೊಡೋಕ್ಕಾಗಲ್ಲ ಅಂತೇಳಿ ನಮ್ಮ ಇವ್ರಿಗೆ ಸಲೀಂ ಕೊಟ್ವಲ್ಲ, ಸೊ ಅಲ್ಲಿ ಬೋಸ್ರಾಜ್ ಕೊಡಬೇಕು ಅಂತಿದ್ದು, ಬೇಡ ಮೈನಾರಿಟಿ ಕೊಡಬೇಕು ಅಂತ ಹೇಳಿದ್ರು. ಅದು ನಾವು ಆಗ ಬೋಸ್ರಾಜ್ಗೆ ಕಾಂಪನ್ಸೇಟ್ ಮಾಡಿದ್ವಲ್ಲ. ಕೆಲವು ಸಂದರ್ಭದಲ್ಲಿ ಆ ರೀತಿ ಮಾಡಬೇಕಾಗ್ತದೆ. ದಿನದಿಂದ ಜಲಮಂಡಳಿಯಿಂದ ಅವ್ರು ಭಾಳ ಜನ ದುಡ್ಡು ಕಟ್ಟಿರಲಿಲ್ಲ. ಅದಕ್ಕೆ ಅವ್ರಿಗೆ ಯುಗಾದಿ ಹಬ್ಬಕ್ಕೆ ಬಂದಿರಲಿ ಗಿಫ್ಟ್ ಅಂತೇಳಿ ಎಲ್ಲರಿಗೂ ಕೂಡ 1 ಟೈಮ್ ಸೆಟಲ್ಮೆಂಟ್ ಕೊಟ್ಟಿದ್ದೀವಿ. ಎಲ್ಲರಿಗೂ ಕೂಡ ಕಟ್ಟಿ ರೆಗ್ಯುಲೈಸ್ ಮಾಡಿಕೊಳ್ಳಿ ಅಂಥೇಳಿ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸೊ ಬೆಂಗಳೂರು ನಗರದ ಗ್ರಾಹಕರಿಗೆ ಎಲ್ಲ ಥರದ ಅನುಕೂಲ ಆಗ್ತದೆ. ಬೇಕಾದಷ್ಟು ಸ್ವಲ್ಪ ಹೊಸ ನಾನು ಈ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಬೆಂಗಳೂರು ನಗರಕ್ಕೆ ವಿಶೇಷವಾಗಿ ಕುಡಿಯೋ ನೀರಿಗೆ ಎಲ್ಲ ಥರದ ಅನುಕೂಲ ಕೂಡ ಮಾಡಿಕೊಂಡಿದ್ದೇನೆ. 5th ಸ್ಟೇಜ್ ಕೂಡ ಈಗಾಗಲೇ ಕನೆಕ್ಷನ್ ಎಲ್ಲ ಕೊಡ್ತಿದ್ದೀನಿ. 6th ಸ್ಟೇಜ್ ಕೂಡ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿಸ್ತೀನಿ. ಸೊ ಬಹುಶಃ ಬೆಂಗಳೂರು ನಗರಕ್ಕೆ ನೀರಿನ ಯಾವ ಸಮಸ್ಯೆ ಇಲ್ಲ. ಏನಪ್ಪ ಅಂತ ಹೊರಗಡೆಯಿಂದ ಭಾಳ ಜನ ಬರ್ತಾಯಿದ್ದಾರೆ, ಅದು ನಾವು ತಡೆಯೋಕ್ಕಾಗ್ತಾ ಇಲ್ಲ. ಆದರೆ ಎಲ್ಲ ಥರದ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಬಾಗಲಕೋಟ್, ಸನ್ ಆಫ್ ಮೇಟಿ ಉಮೇಶ್ ಮೇಟಿ, we have decided to give the ticket. So the Congress Party High Command has sent their green signal, and in Davangere it will be given to Mr. Samath, son of grandson of Mr. Sadhu Shikharappa, who is the president of the All India Veerashaiva Mahasabha, a great leader who have been stood in with the party with all crisis. So all of them, all the leaders, we discussed for 2 days. We came to a conclusion, and the seat has been given. Anyway, I wish all things went on very well. So I am confident that the Congress Party will win with a thumping majority with both the seats.